ವಿದ್ಯಾರ್ಥಿಗಳೇ, ಬೀಜೋಕ್ತಿಗಳ ಗುಣಲಬ್ಧ ಈ ವಿಡಿಯೋ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಭಾಗದಲ್ಲಿ ಸರಳ ಬೀಜೋಕ್ತಿಗಳನ್ನು ಯಾವ ರೀತಿ ಗುಣಿಸುವುದು ಎಂಬ ಬಗ್ಗೆ ಚರ್ಚಿಸೋಣ. ಒಂದು ಉದಾಹರಣೆಯ ಮೂಲಕ. ಉದಾಹರಣೆ 5x ಗುಣಿಸು 3x ಪ್ಲಸ್ 5. ಸಾಮಾನ್ಯವಾಗಿ ಈ ಗುಣಾಕಾರ ಮಾಡುವಾಗ ವಿದ್ಯಾರ್ಥಿಗಳು 5xನಿಂದ 3x ಗುಣಿಸ್ತಾರೆ. 5 ಮೂಲ 15x ಅಂತ ಬರೀತಾರೆ. ಆದರೆ 5ಕ್ಕೆ ಗುಣಿಸೋದಿಲ್ಲ, ಮತ್ತು ವರ್ಗ ಮಾಡೋದು. ಅನೇಕ ತಪ್ಪುಗಳು ಈ ಗುಣಾಕಾರದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಈ ಬೀಜೋಕ್ತಿಗಳ ಗುಣಾಕಾರದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಆ ಉದ್ದೇಶಕ್ಕಾಗಿ ಈ ವಿಡಿಯೋ ಭಾಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ಗುಣಿಸುವಾಗ ನಾವು ವಿತರಣಾ ನಿಯಮ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರ ಮಾಡುವಾಗ ವಿತರಣಾ ನಿಯಮ ನಾವು ನೋಡಿದ್ದೀವಿ. ಆ ವಿತರಣಾ ನಿಯಮವನ್ನು ಇಲ್ಲಿ ಅನ್ವಯಿಸಬೇಕು. 5xನಿಂದ 3x ಗುಣಿಸಬೇಕು ಮತ್ತು 5xನಿಂದ 5ಕ್ಕೂ ಗುಣಿಸಬೇಕು. ಯಾವುದೇ ಸಮಯದಲ್ಲಿ ಆವರಣ ಇದ್ದರೆ ಆವರಣ ಒಳಗಡೆ ಏಕಪದ ಇರಲಿ, ದ್ವಿಪದ, ತ್ರಿಪದ ಎಷ್ಟೇ ಇರಲಿ, ಎಲ್ಲ ಪದಗಳಿಗೂ ಹೊರಗಿರುವ ಸಂಖ್ಯೆಯಿಂದ ಪ್ರತ್ಯೇಕವಾಗಿ ಗುಣಿಸಬೇಕಾಗತ್ತೆ. 5x ಗುಣಿಸು 3x ಕೂಡಿಸು 5x ಗುಣಿಸು 5. ಮುಂದೆ 5x ನೋಡಿ ಗುಣಿಸು 3x ಅಂದರೆ 15x ವರ್ಗ ಆಗ್ತದೆ. x 1 ಘಾತ 1 ಇಲ್ಲಿ, x ಘಾತ 1, x ಗುಣಿಸು 1 1 ಕೂಡಿಸಿದಾಗ x ಘಾತ 2 ಆಗ್ತದೆ. ಅಥವಾ x ಗುಣಿಸು x, x ಘಾತ 2 ಆಗ್ತದೆ. 5 ಮೂಲ 15 ಕೂಡಿಸು 5x ಗುಣಿಸು 5 ಅಂದರೆ 25x. ಒಟ್ಟು ನಮ್ಮ ಉತ್ತರ 15x ವರ್ಗ ಪ್ಲಸ್ 25x. ಇನ್ನೊಂದು ಉದಾಹರಣೆ ನೋಡೋಣ. 5x ಗುಣಿಸು 2x ವರ್ಗ ಪ್ಲಸ್ 3x ಮೈನಸ್ 4. 5x ಗುಣಿಸು x ವರ್ಗ 2x ವರ್ಗ ಪ್ಲಸ್ 3x ಮೈನಸ್ 4. ಇಲ್ಲೂ ವಿತರಣಾ ನಿಯಮ ಅನ್ವಯಿಸಬೇಕು. 5xನಿಂದ 2x ವರ್ಗಕ್ಕೆ ಗುಣಿಸಬೇಕು, 5xನಿಂದ 3xಕ್ಕೂ ಗುಣಿಸಬೇಕು, 5xನಿಂದ 4ಕ್ಕೂ ಗುಣಿಸಬೇಕು. 5x ಗುಣಿಸು 2x ವರ್ಗ ಕೂಡಿಸು 5x ಗುಣಿಸು 3x ಕೂಡಿಸು 5x ಗುಣಿಸು 4. 5x ವರ್ಗ xನಿಂದ 2x ವರ್ಗ ಗುಣಿಸಬೇಕು, 5xನಿಂದ 3xಗೂ ಗುಣಿಸಬೇಕು, 5xನಿಂದ 4ಕ್ಕೂ ಗುಣಿಸಬೇಕು. 3 ಪದಗಳು ಬರ್ತವೆ. 5x ಗುಣಿಸು 2x ವರ್ಗ ಅಂದರೆ 10x ಘಾತ 3. ಇಲ್ಲೊಂದು x ಇದೆ, ಇಲ್ಲೊಂದು x ವರ್ಗ ಇದೆ, x ಘಾತ 3 ಆಗ್ತದೆ. 5ರಲ್ಲಿ 10 ಕೂಡಿಸು 5 ಮೂರಲಿ 15x ವರ್ಗ ಆಗ್ತದೆ. 5 ಮೂರಲಿ 15, x ಗುಣಿಸು x, x ವರ್ಗ ಕಳೆ ಪ್ಲಸ್ ಮೈನಸ್ ಮೈನಸ್ ಆಗ್ತದೆ. 5 4 20 x. ಇದು 5x ಗುಣಿಸು 2x ವರ್ಗ ಪ್ಲಸ್ 3x ಮೈನಸ್ 4ರ ಉತ್ತರ. ಈ ರೀತಿ ಯಾವುದೇ ಬೀಜೋಕ್ತಿಗಳು ಬಂದರೂ ನಾವು ಗುಣಾಕಾರ ಮಾಡ್ಬೋದು. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.